ನಮ್ಮ ಅರ್ಜುನನ ನೆನಪು ಮತ್ತೆ ಮತ್ತೆ ನಮ್ಮನ್ನೆಲ್ಲರನ್ನು ಕೂಡ ಕಾಡ್ತಾ ಇದೆ. 2 ವರ್ಷ ಆಗ್ತಾ ಇದೆ ನಾವು ಅರ್ಜುನನನ್ನು ಕಳ್ಕೊಂಡು 2 ವರ್ಷ ಆಗ್ತಾ ಇದೆ. ನಮಗೆಲ್ಲರೂ ಕೂಡ ಅತಿಯಾದ ಆತ್ಮವಿಶ್ವಾಸ ಇತ್ತು. ಅದೇನು ಅಂದರೆ ಅರ್ಜುನನಿಗೆ ಸಾವೇ ಇಲ್ಲ ಅಂತೇಳಿ. ಅರ್ಜುನನಿಗೆ ಅವನು ಸೂಪರ್ ಮ್ಯಾನ್, ಇನ್ನು ಈ ಮ್ಯಾನ್ ಅಂತ ಹೇಳ್ತೀವಲ್ಲ, ಅವನಿಗೆ ಸಾವೇ ಇಲ್ಲ, ಯಾವ ಪರಿಸ್ಥಿತಿಯಲ್ಲೂ ಅವನು ಗೆಲ್ಲುತ್ತಾನೆ ಅನ್ನೋ ಒಂದು ಅತಿಯಾದ ಆತ್ಮವಿಶ್ವಾಸ ನಮಗೆ ಮೊದಲನೇ ಹೊತ್ತು ತಂದಿರೋದು. ಅರ್ಜುನನಿಗೂ ಕೂಡ ಮದ ಬಂದಿದೆ, ಮದ ಇತ್ತು. ಎದುರಾಳಿದಂಥ ಆ ಮದಗಜ ಇದೆಯಲ್ಲ, ಅದಕ್ಕೂ ಕೂಡ ಮದ ಇತ್ತು. ಎಲ್ರಿಗಿಂತ ಮುಂಚೆ ನಮ್ಮ ಅನುಭವಿ ಅರ್ಜುನ ಸೊಂಡಿಲೆತ್ತಿ ಅದನ್ನು ತಿಳಿಸಿದೆ. ದೂರದಲ್ಲಿ ನಮ್ಮನ್ನು ನೋಡ್ತಾ ಇದ್ದಾನೆ, ಅವ್ನು ಮದಗಜ ನೋಡ್ತಾ ಇದ್ದಾನೆ ಅಂತೇಳಿ ಅವನು ಸೊಂಡಿನಲ್ಲಿ ತಿಳಿಸಿದ್ದಾನೆ. ಈ ಮದ ಬಂದ ಆನೆ ಹೋದ ಕಡೆಯಲ್ಲೆಲ್ಲ ಆ ದ್ರವ ಕೆಳಗಡೆ ಬಿದ್ದಿರುತ್ತೆ, ಇಲ್ಲಾಂದರೆ ಅವನು ಒರೆಸಿದಂಥ ಮರಕ್ಕೆ ತಾಗಿರುತ್ತೆ, ಎಲೆಗಳಿಗೆ ತಾಗಿರುತ್ತೆ, ಮತ್ತು ಮೂತ್ರ ವಿಸರ್ಜನೆ ಮಾಡುತ್ತಲ್ಲ ಆನೆ, ಅದರಲ್ಲೂ ಕೂಡ ಮದದ ದ್ರವದ ಅಂಶಗಳಿರುತ್ತೆ. ಅಲ್ಲಿ ಇದ್ದಿದ್ದು ಮದಗಜ ಮತ್ತು ನಮ್ಮ ಅರ್ಜುನ ಮಾತ್ರ. ಅರ್ಜುನನಿಗೆ ಓಡಿ ಬರುವ ಎಲ್ಲ ಸಾಧ್ಯತೆಗಳಿದ್ದರೂ ಕೂಡ ಅರ್ಜುನ ಬರಲಿಲ್ಲ. ಯಾಕಂದರೆ ಎಲ್ರಿಗೂ ನಮಸ್ತೆ. ನಾನು ಐತಿಚಂಡ ರಮೇಶ್ ಉತ್ತಪ್ಪ. GSS ಮಾಧ್ಯಮದ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ತೆ. ಸುಮಾರು ಸಾಕಷ್ಟು ದಿನಗಳ ನಂತರ ಮತ್ತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಕಾರಣ ಎಲ್ಲ ನಿಮ್ಗೆ ಕೂಡ ಗೊತ್ತಿರ್ಬೋದು. ನಮ್ಮ ಅರ್ಜುನನ ನೆನಪು ಮತ್ತೆ ಮತ್ತೆ ನಮ್ಮನ್ನೆಲ್ಲರನ್ನು ಕೂಡ ಕಾಡ್ತಾ ಇದೆ. 2 ವರ್ಷ ಆಗ್ತಾ ಇದೆ ನಾವು ಅರ್ಜುನನನ್ನು ಕಳ್ಕೊಂಡು 2 ವರ್ಷ ಆಗ್ತಾ ಇದೆ. ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ 2023 ಡಿಸೆಂಬರ್ 4ನೇ ತಾರೀಕಿನಂದು ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಹೆಸಳೂರಿನಲ್ಲಿ ನಾವು ಅರ್ಜುನನನ್ನು ಕಳ್ಕೊಂಡಿದ್ದೀವಿ. ಯಾರು ಕೂಡ ನಂಬಲಿಕ್ಕೆ ಆಗ್ತಿಲ್ಲ ಅರ್ಜುನ ನಮ್ಮ ಜೊತೆ ಇಲ್ಲ ಅಂತೇಳಿ. ಅವನ ನೆನಪು ನಮ್ಮ ಜೊತೆ ಸದಾ ಇರುತ್ತೆ. ಈ ಅರ್ಜುನನ ನಾವು ಅರ್ಜುನ ಇರಲಿ ಇಲ್ಲದಿರಲಿ, ಅವನ ನೆನಪನ್ನು ನಾವು ಶಾಶ್ವತವಾಗಿ ಉಳಿಸ್ಕೊಳ್ಬೇಕಾಗುತ್ತೆ. ಯಾಕಂದರೆ GSS ಮಾಧ್ಯಮದಲ್ಲಿ ನಾನು ಮಾತಾಡಿದ ಸಾಕಷ್ಟು ಎಪಿಸೋಡ್ಗಳಲ್ಲಿ ಸಾಕಷ್ಟು ಜನ ಅಭಿಮಾನಿಗಳು ಅದನ್ನು ಮೆಸೇಜ್ ಮಾಡಿದ್ದಾರೆ, ವೈಯಕ್ತಿಕವಾಗಿ ಕೂಡ ಮೆಸೇಜ್ ಮಾಡಿದ್ದಾರೆ, ಅಲ್ಲೂ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅರ್ಜುನನ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಾನೇ ಇದ್ದಾರೆ. ಅರ್ಜುನನ ಸಾಧನೆಗಳ ಬಗ್ಗೆ, ಸಾಹಸಗಾಥೆಗಳ ಬಗ್ಗೆ. ಅದು ಅರ್ಜುನನ ಬಗ್ಗೆ ಮಾತಾಡಿದಷ್ಟು ಮುಗಿಯಲ್ಲ, ಅವರು ಕೇಳಿದಷ್ಟು ಸಾಕು ಅಂತೇಳಿ ಅನಿಸಲ್ಲ. ಯಾಕಂದರೆ ಅಷ್ಟೊಂದು ಅಭಿಮಾನಿಗಳಿದ್ದಾರೆ. ನನಗೆ ಗೊತ್ತಿರುವ ಹಾಗೆ GSS ಮಾಧ್ಯಮದಲ್ಲಿರುವ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದಾರೆ, ಬಹುತೇಕ ಮಂದಿ ನಮ್ಮ ಅರ್ಜುನನ ಮತ್ತು ಅಭಿಮಾನಿಗಳು. ಹೀಗಾಗಿ ಆದ್ಮೇಲೆ ನಾವೊಂದು ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದೀವಿ. ಡಿಸೆಂಬರ್ 4ನೇ ತಾರೀಕು ಅರ್ಜುನನ 2ನೇ ವರ್ಷದ ನೆನಪು ಕಾರ್ಯಕ್ರಮ ಅಂತೇಳಿ. ಅವತ್ತು ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಮೈಸೂರು, ಅಂದರೆ ಮೂಡ ಪಕ್ಕದಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಸಭಾಂಗಣದಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನೀವೆಲ್ಲರೂ ಕೂಡ ಬರಬೇಕು. ಯಾಕಂದರೆ ನಾವೆಲ್ಲರೂ ಕೂಡ ಅಭಿಮಾನಿಗಳು ಸಾಕಷ್ಟು ಚರ್ಚೆ ಮಾಡಿದ್ದೀವಿ ಅರ್ಜುನನ ಬಗ್ಗೆ. ಇನ್ನೂ ಕೂಡ ಸಾಕಷ್ಟು ಚರ್ಚೆ ಮಾಡಲಿಕ್ಕಿದೆ. ನಾನೊಂದು 2 ಪುಸ್ತಕಗಳನ್ನು ಕೂಡ ಅಲ್ಲಿ ರಿಲೀಸ್ ಮಾಡ್ತಾ ಇದ್ದೀನಿ. ನನ್ನ 2 ಪುಸ್ತಕಗಳು, ಒಂದು ಅರ್ಜುನನ ಬಗ್ಗೆ, ಇನ್ನೊಂದು ಭೀಮಾನೆಯ ಬಗ್ಗೆ. ಅದು ಅರ್ಜುನನ ಸಾವಿನ ಸತ್ಯ ಅಂತೇಳಿ ಒಂದು ಪುಸ್ತಕ. ಸಾವಿನ ಸತ್ಯ, ಅರ್ಜುನ ನಿನ್ನ ಕೊಂದದ್ದು ಮದಗಜವಲ್ಲ, ಪಾಪಿ ಮನುಷ್ಯ ಅಂತೇಳಿ ಹೆಡ್ಡಿಂಗ್ ಕೊಟ್ಟಿದ್ದೀನಿ. ಇದು ಮೊದಲೇ ನಿಮ್ಗೊಂದು ಸ್ಪಷ್ಟನೆ ಕೊಡ್ತೀನಿ. ಯಾರ ವಿರುದ್ಧನೂ ಅಲ್ಲ, ಸರ್ಕಾರ ವಿರುದ್ಧನೂ ಅಲ್ಲ, ಇಲಾಖೆಯ ವಿರುದ್ಧನೂ ಅಲ್ಲ. ಯಾಕೆ ಈ ತನಿಖೆ ವರದಿ ಮಾಡಿದ್ದೀನಿ, ಯಾಕೆ ಇದನ್ನು ಪ್ರತಿಯೊಬ್ಬರು ಓದಬೇಕು ಅಂದರೆ, ನಮ್ಮ ಮುಂದಿನ ಆನೆಗಳನ್ನು, ನಮ್ಮ ಅಭಿಮಾನಿ ಆಗಿರ್ಬೋದು, ಪ್ರಶಾಂತ್ ಆಗಿರ್ಬೋದು, ಧನಂಜಯ ಆಗಿರ್ಬೋದು, ಬೇರೆ ಬೇರೆ ನಮ್ಮ ಹೆಮ್ಮೆಯ ಆನೆಗಳಿದೆಯಲ್ಲ, ಅವುಗಳನ್ನು ನಾವು ಮುಂದೆ ಕಳ್ಕೊಳ್ಬಾರದು. ಹಾಗಾಗಿ ನಮ್ಮಲ್ಲಿ ಯಾವ ತಪ್ಪು ಅಂದು ನಡೆದಿದೆ, ಮುಂದೆ ಆ ತಪ್ಪುಗಳು ಆಗಬಾರದು. ಅದು ಬೇಕಂತೇಳಿ ಯಾರೂ ಕೂಡ ತಪ್ಪು ಮಾಡಲ್ಲ. ಮತ್ತು ಅರ್ಜುನನನ್ನು ಬಲಿ ಕೊಡಬೇಕು ಅಂತೇಳಿ ಯಾರಿಗೂ ಉದ್ದೇಶ ಇರಲಿಲ್ಲ. ಯಾಕಂದರೆ ಅರ್ಜುನನಿಗೆ ದ್ವೇಷಿಗಳೇ ಇರಲಿಲ್ಲ. ಉದ್ದೇಶಪೂರ್ವಕವಾಗಿ ಅವತ್ತು ಕರ್ಕೊಂಡು ಹೋಗಿ ಅಲ್ಲಿ ಅರ್ಜುನನ ಕೊಂದು ಬಲಿ ಕೊಟ್ಟು ಸಾಧನೆ ಮಾಡುವಂಥದ್ದು ಏನೂ ಇರಲಿಲ್ಲ. ಯಾವುದೋ ಒಂದು ಕಾರಣಕ್ಕೆ, ಯಾವುದೋ ಒಂದು ಘಟನೆಗೆ ನಾವು ಅದನ್ನು ಕಳ್ಕೊಂಡಿದ್ದೀವಿ. ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಹಾಗಾಗಿ ಒಂದು ತನಿಖಾ ವರದಿಯನ್ನು ಕಳೆದ 1 ವರ್ಷದಿಂದ ನಾನು ನಡೆಸ್ತಾ ಇದ್ದೀನಿ. ನಿಮ್ಗೆ ಗೊತ್ತಿರ್ಬೋದು, ಈ ತನಿಖಾ ವರದಿ ಇವರು ಯಾಕೆ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಇವರು ಅದರ ಪರಿಣಿತರ ಅಂತೇಳಿ ನಿಮ್ಗೆಲ್ಲರೂ ಕೂಡ ಒಂದು ಅನುಮಾನ ಬರ್ಬೋದು. ನಾನು ಮೂಲತಃ ಒಬ್ಬ ಪತ್ರಕರ್ತನಾಗಿ, ಕ್ರೈಮ್ ರಿಪೋರ್ಟರ್ ಆಗಿ ನಾನು ಪತ್ರಿಕೋದ್ಯಮಕ್ಕೆ ಬಂದವನು. ಸುಮಾರು 10 ಪ್ರಶಸ್ತಿಗಳನ್ನು ತನಿಖಾ ವರದಿಗಾಗಿ ರಾಜ್ಯ ಮಟ್ಟದಲ್ಲಿ ತಗೊಂಡಿದ್ದೀನಿ. ಮತ್ತೊಂದು ವಿಶೇಷತೆ ಅಂದರೆ CBIಯಲ್ಲಿ ದಿ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಒಬ್ಬರನ್ನ ಅವರು ನಮ್ಮ ಕುಶಾಲನಗರದಲ್ಲಿ, ಮೈಸೂರು ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಅವನು ವಂಚನೆ ಮಾಡಿ ಹೋಗಿದ್ದ. ನಾನು ಆ ವಂಚಕನ ಹೆಜ್ಜೆಯ ಜಾಡುಗಳನ್ನು ಹಿಡಿದು ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಒಂದು ಅದ್ಭುತವಾದಂಥ ಒಂದು ತನಿಖಾ ವರದಿಗಳನ್ನು ನಾನು ತಯಾರು ಮಾಡಿದ್ದೆ. ವಿಶೇಷತೆ ಏನಂದರೆ, ಆ ತನಿಖಾ ವರದಿಯನ್ನು CBI ಕೂಡ ತಗೊಂಡು ಹೋಗಿ ಅದನ್ನು ಅವರು ಪರಿಗಣನೆ ಮಾಡಿದ್ದಾರೆ. ನನ್ನ ವರದಿಯ ಆಧಾರದಲ್ಲೇ ಇವತ್ತು ಅಂತಾರಾಷ್ಟ್ರೀಯ ಕ್ರಿಮಿನಲ್ನ ಕೂಡ ಅರೆಸ್ಟ್ ಮಾಡಿದ್ದಾರೆ. ಅಂದರೆ ಈ
ತನಿಖೆ ವರದಿ ಯಾವ ರೀತಿ ಮಾಡಬೇಕು ಅನ್ನೋ ಪರಿಜ್ಞಾನ ಇರೋದರಿಂದ ಅರ್ಜುನನ ಸಾವಿನ ಸತ್ಯವನ್ನು ಬಹಿರಂಗ ಮಾಡಬೇಕು ಅಂತೇಳಿ ನಾನು ಅದನ್ನು ತನಿಖೆ ಮಾಡಿದ್ದೀನಿ. ಕೆಲವು ವಿಷಯಗಳನ್ನು ಮಾತ್ರ ಹೇಳ್ತೀನಿ. ಅಲ್ಲಿ ನಾನು ಮೊದಲೇ ತಿಳಿಸಿದೆ, ಅದರಲ್ಲಿ ಉದ್ದೇಶಪೂರ್ವಕ ಯಾರೂ ಕೂಡ ಅವತ್ತು ಅರ್ಜುನನ ಕೊಂದಿಲ್ಲ. ಆದರೆ ನಮ್ಮಲ್ಲಿ ಒಂದು ತಪ್ಪೇನಾಗಿತ್ತಂದರೆ, ನಮ್ಗೆಲ್ರಿಗೂ ಕೂಡ ಅತಿಯಾದ ಆತ್ಮವಿಶ್ವಾಸ ಇತ್ತು. ಅದೇನು ಅಂದರೆ ಅರ್ಜುನನಿಗೆ ಸಾವೇ ಇಲ್ಲ ಅಂತೇಳಿ. ಅರ್ಜುನನಿಗೆ ಅವನು ಸೂಪರ್ ಮ್ಯಾನ್, ಇನ್ನು ಹಿ ಮ್ಯಾನ್ ಅಂತ ಹೇಳ್ತೀವಲ್ಲ, ಅವನಿಗೆ ಸಾವೇ ಇಲ್ಲ, ಯಾವ ಪರಿಸ್ಥಿತಿಯಲ್ಲೂ ಅವನು ಗೆಲ್ಲುತ್ತಾನೆ ಅನ್ನೋ ಒಂದು ಅತಿಯಾದ ಆತ್ಮವಿಶ್ವಾಸ ನಮಗೆ ಮೊದಲನೇ ಕುತ್ತು ಅವತ್ತು ತಂದಿರೋದು. ಯಾಕಂದರೆ ನಮಗೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿತ್ತು, ಅರ್ಜುನ ಕೂಡ ರಕ್ತ ಮಾಂಸ ಮೂಳೆಗಳಿಂದ ಮಾಡಿದಂಥ ಒಂದು ಜೀವ, ಆತನಲ್ಲೂ ಕೂಡ ಜೀವ ಇದೆ, ಒಂದು ಆತ್ಮ ಇದೆ ಅಂತೇಳಿ ನಾವು ತಿಳ್ಕೊಳ್ಬೇಕಾಗಿತ್ತು. ಅದನ್ನು ತಿಳ್ಕೊಳ್ಳದೆ ನಾವು ಅರ್ಜುನನನ್ನು ಅವತ್ತು ಕಳ್ಕೊಂಡಿದ್ದೀವಿ. ಮತ್ತೊಂದು ಒಂದು ವಿಶೇಷತೆ ಏನಂದರೆ, ಆ ಮದ ಇದೆಲ್ಲ ಘಟನೆ ಇದರ ಹಿಂದೆ ಸುತ್ತ ಇರೋದು ಒಂದು ಮದ ಬಂದಿರುವಂಥ ಘಟನೆ. ಅದು ಅರ್ಜುನನಿಗೆ ಮದ ಆಗಿರ್ಬೋದು, ಅಥವಾ ಎದುರಾಳಿ ಇದ್ದಂಥ ಕಾಡಾನೆಗೆ ಮದ ಆಗಿರ್ಬೋದು. ಮದದಿಂದ ಹೋರಾಡಿ ಸತ್ತಿದೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಇದನ್ನು ನಾವು ತಿಳ್ಕೊಂಡು ಹೋಗ್ತಾ ಇದ್ದಾಗೆ, ಅಧ್ಯಯನ ಮಾಡ್ತಿದ್ದಂಗೆ, ಈ ಮದ ಒಂದು ಇದೆಯಲ್ಲ, ಈ ಆನೆಗಳಲ್ಲಿ ಬರುವಂಥ ಮದ, ಇದೊಂದು ಅದ್ಭುತವಾದ ಪ್ರಪಂಚ, ಇದೊಂದು ಅದ್ಭುತವಾದ ವಿಸ್ಮಯ. ನಾವು ಮೇಲ್ನೋಟಕ್ಕೆ ನೋಡುವಷ್ಟು ಮಾತ್ರ ಅಲ್ಲ, ಈ ಸಾವಿಗೆ ಕಾರಣ ಕೂಡ ಅದರಲ್ಲಿ ಬರೀ ಹೋರಾಟ ಮಾತ್ರ ಅಲ್ಲ, ಮದದ ತುಂಬ ಅದ್ಭುತ ವಿಷಯಗಳು ನನಗೆ ತನಿಖಾ ವರದಿಯಲ್ಲಿ, ನನ್ನ ಅಧ್ಯಯನದಲ್ಲಿ ಅದು ಕಂಡು ಬಂದಿದೆ. ನಂತರ ಇದನ್ನು ಸಾಕಷ್ಟು ಅಧ್ಯಯನ ಮಾಡಿದ್ದೀನಿ. ನೀವು ನಂಬ್ತಿರೋ ಬಿಡ್ತಿರೋ, ಇದರ ಬಗ್ಗೆನೇ ಕೂಡ ಆನೆಗಳ ಮದದ ವಿಸ್ಮಯ ಲೋಕದ ಬಗ್ಗೆ ಒಂದು ಪುಸ್ತಕ ಬರೀತಿದ್ದೀನಿ. ಆ ಪುಸ್ತಕ ಬಿಡುಗಡೆ ಆಗೋದಕ್ಕಿಂತ ಮುಂಚೆ ಯಾರಿಗೂ ಗೊತ್ತಿಲ್ಲದ, ಯಾರೂ ಹೇಳಿರದಂಥ ತುಂಬ ವಿಷಯಗಳನ್ನು ನಿಮಗೆ GSS ಮಾಧ್ಯಮದ ಮೂಲಕ ಹಂತ ಹಂತವಾಗಿ ಮುಂದೆ ನಾನು ಅದನ್ನು ತಿಳಿಸ್ತಾ ಹೋಗ್ತೀನಿ. ಈ ಆನೆ ನಿಮಗೆ ಈಗ GSS ಮಾಧ್ಯಮದಲ್ಲೇ ಕೂಡ ಡಾಕ್ಟರ್ ರಮೇಶ್ ಅವರು ಹಿಂದೆ ಆನೆಗಳಿಗೆ ಮದ ಬರೋದ್ರ ಬಗ್ಗೆ ಸೈಂಟಿಫಿಕ್ ಆಗಿ ಏನು ಹೇಳಿದ್ದಾರೆ ಅದನ್ನು ಮತ್ತೆ ನಾನು ರಿಪೀಟ್ ಮಾಡಲಿಕ್ಕೆ ಹೋಗಲ್ಲ. ಅದರ ಆಚೆಗಿನ ಕೆಲವು ವಿಶೇಷತೆಗಳನ್ನು ನಿಮಗೆ ತಿಳಿಸ್ತೀನಿ. ಅದರಲ್ಲಿ ಒಂದು ಅಭಿಮನ್ಯು ಮತ್ತು ಅರ್ಜುನ, ಇದೆರಡನ್ನು ಉದಾಹರಣೆ ಇಟ್ಕೊಂಡು ನಿಮ್ಗೆ ಹೇಳ್ತೀನಿ. ನಿಮ್ಗೆಲ್ರಿಗೂ ಕೂಡ ಗೊತ್ತು, ಆನೆಗೆ ಒಂದು ವರ್ಷ ಒಂದು ಸಾರಿ ಮದ ಬರ್ಬೋದು. ಮದ ಬಂದಾಗ ಅದೊಂದು 2 ತಿಂಗಳು, 1 ತಿಂಗಳು, 2 ತಿಂಗಳು, 3 ತಿಂಗಳು ಆನೆಯ ಒಂದು ದೈಹಿಕ ಸಾಮರ್ಥ್ಯವನ್ನು ಅವಲಂಬಿಸಿ ಅದಕ್ಕೆ ಬೇರೆ ಬೇರೆ ಅವಧಿಯಲ್ಲಿ ಅದಕ್ಕೆ ಮದ ಬರುತ್ತೆ. ಇದೆಲ್ಲರೂ ಕೂಡ ಗೊತ್ತು. ಮದ ಬಂದಾಗ ತುಂಬ ಅಗ್ರೆಸಿವ್ ಆಗಿರುತ್ತೆ. ಅದು ಹತ್ತಿರಕ್ಕೆ ಯಾರನ್ನು ಬಿಡಲ್ಲ. ಕೆಲವು ಆನೆಗಳು ಮಾವುತನ್ನು ಕೂಡ ಬಿಡಲ್ಲ, ಅದನ್ನು ಕಟ್ಟಿ ಹಾಕ್ತಾರೆ. ಇದೆಲ್ಲ ಸಾಕಾನೆಗಳಿಗೆ ಸಂಬಂಧಪಟ್ಟದ್ದು ಎಲ್ಲವನ್ನು ಕೂಡ ನೀವು ತಿಳಿದಿದ್ದೀರಿ. ಆದರೆ ಆ ನಂತರದ್ದು ಕೂಡ ತುಂಬ ವಿಶೇಷತೆಗಳಿದೆ ಈ ಮದ ಬರೋದರಲ್ಲಿ. ಎಲ್ರಿಗೂ ಗೊತ್ತಿರೋ ರೀತಿಯಲ್ಲಿ ಕೆಲವು ಆನೆಗಳಿಗೆ ವರ್ಷ ಪೂರ್ತಿ ಮದ ಇರುತ್ತೆ. ಅದು ಆ ಅರ್ಜುನ, ನಿಮ್ಗೆ ಗೊತ್ತಿರ್ಬೋದು, ಅರ್ಜುನನಿಗೆ ವರ್ಷ ಪೂರ್ತಿ ಮದ ಇರ್ತಿತ್ತು. 7 ತಿಂಗಳು, 8 ತಿಂಗಳು, 9 ತಿಂಗಳು ಕೂಡ ಅರ್ಜುನನಿಗೆ ಮದ ಬರ್ತಾಯಿತ್ತು. ಆದರೂ ಅರ್ಜುನನನ್ನು ನಿಯಂತ್ರಣ ಮಾಡ್ತಿದ್ರು. ದೊಡ್ಡ ಮಸ್ತಿ ಅನ್ನೋ ಅವರ ಮಾವುತ ಇದ್ದಾರಲ್ಲ, ಅವರು ಅರ್ಜುನನ ಮದ ಇದ್ದರೂ ಕೂಡ ನಿಯಂತ್ರಣ ಮಾಡ್ತಿದ್ರು. ಅದೇ ರೀತಿ ಅಭಿಮನ್ಯು ಕೂಡ ನಿಮ್ಗೆ ಗೊತ್ತಿರ್ಬೋದು, ವಸಂತ ಮತ್ತು ಪ್ರಶಾಂತ ಆನೆ, ಇದಕ್ಕೂ ಕೂಡ ನಿಮ್ಗೆ ಗೊತ್ತಿರ್ಬೋದು. ಈ ಮಾವುತರ ಅದ್ರ ಕೈಲಿದೆ, ಅದು ಯಾವ ರೀತಿ ಆನೆಗಳನ್ನು ನೋಡ್ಕೊಳ್ಳುತ್ತೆ ಅಂತೇಳಿ. ಈ ಮದ ಬಂದಾಗ ನಮ್ಮ ಅರಣ್ಯ ಇಲಾಖೆಯವರಾಗಲಿ, ಮಾವುತರಾಗಲಿ, ಅಥವಾ ಅಲ್ಲಿ ಕಾರ್ಯಾಚರಣೆಗೆ ಹೋಗೋರಾಗಲಿ, ಅಥವಾ ಯಾರು ಸಂಬಂಧಪಟ್ಟವ್ರು ಇರ್ತಾರೆ, ಅವರೆಲ್ಲರೂ ಕೂಡ ಈ ಮದದ ಬಗ್ಗೆ ಸಾಕಷ್ಟು ತಿಳುವಳಿಕೆಯನ್ನು ತಿಳ್ಕೊಳ್ಬೇಕಾಗತ್ತೆ. ನಾವು ಬರೀ ಮದ ಅಂದರೆ ಅಷ್ಟೇ, ಅದಕ್ಕೆ ಒಂದು ಲೈಂಗಿಕ ವಾಂಛೆ ಜಾಸ್ತಿ ಆಗುತ್ತೆ, ಅದು ಹಾರ್ಮೋನ್ಗಳು ಉತ್ಪತ್ತಿ ಆಗುತ್ತೆ, ಹಾಗಾಗಿ ಅಗ್ರೆಸಿವ್ ಆಗಿರುತ್ತೆ, ಕಟ್ಟಿ ಆಗ್ತೀವಿ ಅಂತೆಲ್ಲ ಅಲ್ಲ. ಅದರ ಆಚೆನೂ ಸಾಕಷ್ಟು ಸ್ಟಡಿ ಮಾಡಬೇಕಾಗತ್ತೆ. ಕೆಲವು ಅರಣ್ಯ ಇಲಾಖೆಯವರಿಗೆ ಗೊತ್ತು ಅದನ್ನು, ಅದು ಎಲ್ಲರೂ ಕೂಡ ಅದನ್ನು ತಿಳುವಳಿಕೆ ಕೊಡುವಂಥ ರೀತಿಯಲ್ಲಿ ಆಗಬೇಕಾಗತ್ತೆ. ಇಲ್ಲಾಂದರೆ ಅರ್ಜುನನ್ನು ಕಳ್ಕೊಂಡದ್ದು ಕೂಡ ನಾವು ಇದೇ ಕಾರಣಕ್ಕೆ. ಮದದ ಬಗ್ಗೆ ನಮಗೆ ಸರಿಯಾದ ತಿಳುವಳಿಕೆ ಇಲ್ಲದಿರೋದೇ ಅರ್ಜುನನ ಕಳೆದುಕೊಡ್ಲಿಕ್ಕೆ ಕಾರಣ. ಅದು ಯಾವ ರೀತಿ ಹಂಗಾದರೆ ಮದದಲ್ಲಿ ಏನಾಗಿದೆ ಅಂದರೆ, ಅರ್ಜುನನ ಅವತ್ತಿನ ಘಟನೆ ಬಗ್ಗೆ ಮಾತ್ರ ಮೊದಲು ನಿಮ್ಗೆ ತಿಳಿಸ್ತೀನಿ. ಅರ್ಜುನನಿಗೂ ಕೂಡ ಮದ ಬಂದಿದೆ, ಮದ ಇತ್ತು. ಎದುರಾಳಿದಂಥ ಆ ಮದಗಜ ಇದೆಯಲ್ಲ, ಅದಕ್ಕೂ ಕೂಡ ಮದ ಇತ್ತು. ಅರ್ಜುನ ಅವತ್ತು ನಿಮ್ಗೆಲ್ರಿಗೂ ಗೊತ್ತು, ಸುಳೂರಿನಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದಾಗ ಅರ್ಜುನ ಸ್ಟ್ಯಾಂಡ್ ಬೈ ಆಗಿದ್ದವನು ದಿಢೀರಾಗಿ ಯಾರೂ ನಿರೀಕ್ಷೆ ಮಾಡದ ರೀತಿಯಲ್ಲಿ ಒಂದು ಮದಗಜ ಅಟ್ಯಾಕ್ ಮಾಡಿದೆ. ನಿಮ್ಗೆಲ್ರಿಗೂ ಗೊತ್ತು, ನಾನು GSS ಮಾಧ್ಯಮದ ಎಪಿಸೋಡಲ್ಲಿ ಕೂಡ ನಿಮ್ಗೆ ಹಿಂದೆ ಹೇಳಿದ್ದೀನಿ, ನೀವು ನೋಡ್ಬೋದು ಅದನ್ನು. ಎಲ್ರಿಗಿಂತ ಮುಂಚೆ ನಮ್ಮ ಅನುಭವಿ ಅರ್ಜುನ ಸೊಂಡಿಲೆತ್ತಿ ಅದನ್ನು ತಿಳಿಸಿದೆ. ದೂರದಲ್ಲಿ ನಮ್ಮನ್ನು ನೋಡ್ತಾ ಇದ್ದಾನೆ, ಒಂದು ಮದಗಜ ನೋಡ್ತಾ ಇದ್ದಾನೆ ಅಂತೇಳಿ ಅವನು ಸೊಂಡಿನಲ್ಲಿ ಅದನ್ನು ತಿಳಿಸಿದ್ದಾನೆ. ಅದನ್ನು ಅಲ್ಲಿದ್ದವರು ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ತಡ ಮಾಡಿದ್ರು, ಅಥವಾ ಗೊತ್ತಾಗಲಿಲ್ಲೋ, ಆ ಸನ್ನಿವೇಶ ನನಗೆ ಗೊತ್ತಾಗಲಿಲ್ಲ. ಇದ್ದಕ್ಕಿದ್ದಂಗೆ ಅಟ್ಯಾಕ್ ಮಾಡಿದೆ. ಅಟ್ಯಾಕ್ ಮಾಡಿದಾಗ ನೋಡಿ, ಯಾರೂ ನಿರೀಕ್ಷೆ ಮಾಡಲಿಲ್ಲ, ಮೇಲಿಂದ ಬಿದ್ದಿದ್ದಾರೆ. ಬಿದ್ದಿದ ತಕ್ಷಣ ಅದೆಲ್ಲ ಮತ್ತೆ ನಾನು ರಿಪೀಟ್ ಮಾಡಲಿಕ್ಕೆ ಹೋಗಲ್ಲ. ಅರ್ಜುನ ಏಕಾಂಗಿಯಾಗಿ ಅದನ್ನು ಹೋರಾಟ ಮಾಡಿದ್ದಾನೆ. ಎಲ್ಲ ಆನೆಗಳು ದಿಕ್ಕುಪಾಲಾಗಿವೆ. ಇದು ಅರವಳಿಕೆ ಅಕಸ್ಮಾತ್ವಾಗಿ ಬಿದ್ದಂಥ ಪ್ರಶಾಂತನನ್ನು ಕರ್ಕೊಂಡು ಬೇರೆ ಕಡೆ ಡಾಕ್ಟ್ರು ಮತ್ತು ಅಲ್ಲಿದ್ದ ಅಧಿಕಾರಿಗಳೆಲ್ಲ ಹೋಗಿದ್ದಾರೆ. ಅಲ್ಲಿ ಇದ್ದಿದ್ದು ಮದಗಜ ಮತ್ತು ನಮ್ಮ ಅರ್ಜುನ ಮಾತ್ರ. ಅರ್ಜುನನಿಗೆ ಓಡಿ ಬರುವ ಎಲ್ಲ ಸಾಧ್ಯತೆಗಳಿದ್ದರೂ ಕೂಡ ಅರ್ಜುನ ಬರಲಿಲ್ಲ. ಯಾಕಂದರೆ ನೀವು ಮದದಲ್ಲಿ 3 ಥರ ಇದೆ.
ಪ್ರೀ ಮಸ್ತ್ ಅಂತ ಹೇಳ್ತೀವಿ, ಪೀಕ್ ಮಸ್ತ್ ಅಂತ ಹೇಳ್ತೀವಿ, ಪೋಸ್ಟ್ ಮಸ್ತ್ ಅಂತ ಹೇಳ್ತೀವಿ. ಪ್ರೀ ಮಸ್ತ್ ಅಂದರೆ ಅದು ಆರಂಭಿಕ, ಅವನಿಗೆ ಮದ ಬರುವ ಇದರಲ್ಲಿ ಅವನ ಹಾರ್ಮೋನ್ಗಳು ಜಾಸ್ತಿ ಆಗ್ತದೆ, ಲೈಂಗಿಕ ಆ, ಒಂದು ಒತ್ತಡವನ್ನು ಕೊಡುವಂಥ ಹಾರ್ಮೋನ್ಗಳದು. ಸಾಮಾನ್ಯ ಸ್ಥಿತಿಯಲ್ಲಿ ಇರುವ ಹಾರ್ಮೋನ್ಗಳಿಗೂ ಈ ಮದ ಬಂದಾಗ ಅದು 50% ಅಲ್ಲ, 50 ಪಟ್ಟು ಹೆಚ್ಚು ಹಾರ್ಮೋನ್ಗಳು ಬಿಡುಗಡೆ ಆಗುತ್ತೆ. ಅದನ್ನು ತಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಆನೆಗಳಿಗೆ. ಅಷ್ಟೊಂದು ಅದಕ್ಕೆ ಆ ಸಿಟ್ಟು, ಅಗ್ರೆಸಿವ್ನೆಸ್ ಬರಲಿಕ್ಕೆ ಕಾರಣ ಈ ಹಾರ್ಮೋನ್ಗಳು ಬಿಡುಗಡೆ ಆದಾಗ. ಈ ಆ ಅರ್ಜುನನ ಮದ ಬಿಡುವ ಸ್ಥಿತಿಯಲ್ಲಿದ್ದಾಗ ಅವನದು ಒಂದು ಪೀಕ್ ಮಸ್ತಲ್ಲಿತ್ತು, ಯಾರ್ದು ಎದುರುಗಳಿದ್ದವನು, ಅವನು ತಡಲಿಕ್ಕೆ ಆಗ್ತಿರಲಿಲ್ಲ. ಅದು ಅರ್ಜುನನಿಗೆ ಗೊತ್ತು. ಹೇಗೆ ಗೊತ್ತಾಗುತ್ತೆ ಅಂದರೆ ಆ ವಾಸನೆ ಇದೆಯಲ್ಲ, ನಾವು ಮದ ಜಲ ಅಂತ ಹೇಳ್ತೀವಿ. ಆ ರಾಸಾಯನಿಕ ಸೇರಿದಂಥ ಆ ಜಲ ಹೊರಗಡೆ ಬಂದಾಗ ಅದರ ಮೂಲಕ, ಆ ಸ್ಮೆಲ್ ಮೂಲಕ ಎದುರಾಳಿ ಇರುವಂಥ ಆನೆಗಳು, ಅನುಭವಿ ಆನೆಗಳು, ಅದು ಮಾವುತರಿಗೂ ಕೂಡ ಕೆಲವರಿಗೆ ಗೊತ್ತಾಗುತ್ತೆ. ಈ ಮದ ಯಾವ ಪ್ರಮಾಣದಲ್ಲಿದೆ ಅಂತೇಳಿ ಎದುರಾಳಿಗೆ ಗೊತ್ತಾಗುತ್ತೆ. ನಮ್ಮ ಅರ್ಜುನನಿಗೆ ಅವನು ವಾಸನೆಯ ಮೂಲಕ ಎದುರಾಳಿಗೆ ಎಷ್ಟಿದೆ, ಯಾಕಂದರೆ ನಮ್ಮ ತಾಕತ್ ಏನಿದೆ ಅಂತೇಳಿ ನಾವು ಮನುಷ್ಯರಾದರೆ ನಾವು ಎಷ್ಟು ದಪ್ಪ ಆಗಿರ್ತೀವಿ, ಅಥವಾ ನಮ್ಮ ಕೈಲಿ ಪಿಸ್ತೂಲ್ ಇದೆಯಾ, ಅಥವಾ ನಮ್ಮ ಕೈಲಿ ಏನು ವೆಪನ್ಸ್ ಇದೆ ಅನ್ನೋದ್ರ ಮೇಲೆ ಎದುರಾಳಿ ನಮ್ಮನ್ನು ನೋಡಿ ಹತ್ರ ಹೋಗ್ಬೇಕೋ ಬೇಡವಾ ಅಂತೇಳಿ ನಿರ್ಧಾರ ಮಾಡ್ತಾರೆ. ಆದರೆ ಆನೆಗಳಿಗೆ ಯಾವುದೂ ಗೊತ್ತಿರಲ್ಲ. ಮಸ್ತ್ ಬಂದಿದೆ ನಿಜ, ಆ ಮಸ್ತಿನ ಪ್ರಮಾಣ ಯಾವುದೇ ರೀತಿಯಲ್ಲಿದೆ, ಎದುರಾಳಿಗೆ ವಿಪರೀತ ಶಕ್ತಿ, ಅವನು ಸಾಯುವವರೆಗೆ ಹೋರಾಟ ಮಾಡೋದು ಪೀಕ್ ಮಸ್ತಲ್ಲಿದ್ದಾಗ ಅದು ಇದೆಯಾ, ಅವನ ಸಾಮರ್ಥ್ಯ ಏನು ಅನ್ನೋದನ್ನು ವಾಸನೆ ಮೂಲಕ ಆನೆಗಳು ತಿಳ್ಕೊಳ್ತವೆ. ಅದೇ ರೀತಿ ಅರ್ಜುನನು ಕೂಡ ತಿಳ್ಕೊಂಡಿದ್ದಾನೆ. ದ್ರವ ಇದೆಯಲ್ಲ, ಅದು ಕೆಳಗಡೆ ಬಿದ್ದಾಗ ಆಗಿರ್ಬೋದು, ಬೇರೆ ಕಾಡಾನೆಗಳನ್ನು ನಿಮಗೆ ನಾನು ಹೇಳ್ತೀನಿ ಅದನ್ನು. ಅದು ಹೇಗಿರುತ್ತೆ ಅಂದರೆ, ಈ ಮದ ಬಂದ ಆನೆ ಹೋದ ಕಡೆಯಲ್ಲೆಲ್ಲ ಆ ದ್ರವ ಕೆಳಗಡೆ ಬಿದ್ದಿರುತ್ತೆ, ಇಲ್ಲಾಂದರೆ ಅವನು ಒರೆಸಿದಂಥ ಮರಕ್ಕೆ ತಾಗಿರುತ್ತೆ, ಎಲೆಗಳಿಗೆ ತಾಗಿರುತ್ತೆ, ಮತ್ತೆ ಮೂತ್ರ ವಿಸರ್ಜನೆ ಮಾಡುತ್ತಲ್ಲ ಆನೆ, ಅದರಲ್ಲೂ ಕೂಡ ದ್ರವದ ಅಂಶಗಳಿರುತ್ತೆ. ಅದರ ಸ್ಮೆಲ್ಲಿಂದ ಆನೆಗಳು ಎಷ್ಟು ಪ್ರಮಾಣದಲ್ಲಿ ಈ ಮದ ಬಂದಿರೋದಿದೆ ಅಂತೇಳಿ ತಿಳ್ಕೊಳ್ತವೆ. ಅದೇ ರೀತಿ ಮತ್ತೆ ಈ ಮರಗಳ ಎಲೆಗಳು ಅಂತ ಹೇಳಿದ್ನಲ್ಲ, ಎಲೆಗಳನ್ನು ಸೊಂಡಿಲಿನಲ್ಲಿ ಅದನ್ನು ಮೂಸಿ ಅದನ್ನು ಬಾಯಿ ಹತ್ರ ತಗೊಂಡು ಹೋಗಿ ಅವ್ರು ನೋಡ್ತಾರೆ. ಅಲ್ಲಿರುವಂಥ ಒಂದು ಗ್ರಂಥಿ ಅದು ಎಷ್ಟು ಪ್ರಮಾಣದಲ್ಲಿ ಎದುರಾಳಿಗೆ ಮದ ಇದೆ ಅನ್ನೋದನ್ನು ತಿಳಿಸುತ್ತೆ. ಇದರಲ್ಲಿ ತುಂಬ ಅದ್ಭುತವಾದ ಒಂದು ವಿಸ್ಮಯ ಲೋಕ ಇದು, ಎಲ್ರಿಗೂ ಕೂಡ ಗೊತ್ತಾಗಲ್ಲ ಅದು. ಹಾಗೆ ಅರ್ಜುನ ಎದುರಾಳಿಗೆ ಪೀಕ್ ಮಸ್ತಲ್ಲಿದ್ದಾನೆ, ಇವನು ಸಾಮಾನ್ಯ ಅಲ್ಲ ಅಂತೇಳಿ ಗೊತ್ತಾಗಿದೆ. ಆದರೂ ಹೋರಾಟ ಮಾಡಿದ್ದಾನೆ ಅವನು, ಯಾಕಂದ್ರೆ ಹಿಂದೆ ಯಾವ ಸೋತ ಇತಿಹಾಸ ಇಲ್ಲ ಅವನಿಗೆ. ಅವನು ಕರ್ತವ್ಯ ಪ್ರಜ್ಞೆಯಲ್ಲಿ ಅವನು ಹೋರಾಟ ಮಾಡಿದ್ದಾನೆ. ಹೋರಾಟ ಮಾಡಿ ಅವನು ಮೊದಲು ಹೇಳಿದ ರೀತಿ ಅವನು ಗೆದ್ದಿದ್ದಾನೆ. ಅವನು ಗೆದ್ದು ಅದು ಓಡಿ ಹೋಗಿದೆ, ಆನೆ ಓಡಿ ಹೋಗಿದೆ, ಅರ್ಜುನ ಒಬ್ಬನೇ ಬಂದಿದೆ, ಸಾಕಷ್ಟು ಗಾಯ ಆಗಿತ್ತು, ನಿಮಗೆ ಇದೆಲ್ಲೂ ಕೂಡ ಹಿಂದಿನ ಎಪಿಸೋಡ್ ಹೇಳಿದ್ದೀನಿ. ವಾಪಸ್ ಬಂದಿದೆ. ಯಾಕೆ ಅದು ಹೋಗುತ್ತೆ ಅಂದರೆ, ಆಗ ಆಯಾಸ ಆಗಿರುತ್ತೆ, ನನಗೆ ಇವನ ಜೊತೆ ಹೋರಾಟಕ್ಕೆ ಆಗಲ್ಲ ಅಂದಾಗ ಆ ಮದಗಜ ವಾಪಸ್ ಹೋಗುತ್ತೆ. ಮದಗಜ ವಾಪಸ್ ಹೋದ ನಂತರ ನಾನು ಮೊದಲೇ ಹೇಳಿದೆ ನಿಮಗೆ, ಅರ್ಜುನನಿಗೂ ಮದ ಇತ್ತು. ಅರ್ಜುನ ಮೂತ್ರ ವಿಸರ್ಜನೆ ಮಾಡಿದ್ದ ಆ ಸ್ಮೆಲ್ಲಲ್ಲೂ ಕೂಡ ಆ ಸ್ಮೆಲ್ಲನ್ನು ಇನ್ನೊಂದು ಮದಗಜ ನೋಡಿದ್ರೆ ಅದು ಎಂಥ ಆನೆಗಳೇ ಇರಲಿ, ಅದು ಎರಡು ಕೂಡ ಹಿಂದೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಮತ್ತೆ ಹೋರಾಟ ಮಾಡುತ್ತೆ. ಇಲ್ಲಿ ಒಂದು ಸತ್ಯ ಏನು ಅಂದರೆ, ಒಂದ್ಸರಿ ಮದಗಜಗಳು ಹೋರಾಡಿದ ನಂತರ, ಎರಡಕ್ಕೂ ಮದ ಇದ್ದರೆ ಹೋರಾಡಿದ ನಂತರ ಒಂದು ಸೋತು ವಾಪಸ್ ಹೋದ ನಂತರ ಮತ್ತೆ ಅಲ್ಲಿಗೆ ಕತೆ ಮುಗಿಯಲ್ಲ. ಇದು ಒಂದು ರಹಸ್ಯ, ಕಾಡಿನ ಒಂದು ರಹಸ್ಯ, ಒಂದು ಲೋಕದ ಒಂದು ವಿಸ್ಮಯವುದು. ಒಂದ್ಸರಿ ಸೋತು ಹೋದ ಮದಗಜ ಅವನು ಸಾಯುವವರೆಗೆ ಅವನು ಬಿಡಲ್ಲ, ಮತ್ತೆ ಬಂದೇ ಬರ್ತಾನೆ. ಅವನು ಸ್ವಲ್ಪ ಸುಧಾರಿಸ್ಕೊಂಡು ಆ ಸ್ಮೆಲ್ಲನ್ನು ಹುಡ್ಕೊಂಡು ಮತ್ತೆ ಹೊಡಿಲಿಕ್ಕೆ ಬರ್ತಾನೆ. ಸೋಲ್ತೀನಿ ಎರಡೇ ಇರುತ್ತೆ ಅಲ್ಲಿ, ಒಂದೋ ನಾನು, ಒಂದು ಅವನು ಬದುಕಿರಬೇಕು, ಒಂದು ನಾನು ಇರಬೇಕು. ಇಷ್ಟು ಬಿಟ್ಟರೆ ಅವುಗಳ ಮನಸ್ಸಿನಲ್ಲಿ ಏನೂ ಇರಲ್ಲ. ಈ ಸತ್ಯವನ್ನು ಯಾರಿಗೆ ಗೊತ್ತಿರುತ್ತೆ ಅಂದರೆ, ಅನುಭವಿಗಳ ಮಾವುತರಿಗೆ ಗೊತ್ತಿರುತ್ತೆ. ಇದಕ್ಕೆ ಅರ್ಜುನಂದೇ ಘಟನೆನ ನಿಮಗೆ ಹೇಳ್ತೀನಿ. ಸಾಕಷ್ಟು ವರ್ಷದಿಂದ ದೊಡ್ಡ ಮಸ್ತಿ ಗೊತ್ತಲ್ಲ, ದೊಡ್ಡ ಮಸ್ತಿ ಅರ್ಜುನ ಒಂದು ದೇಹ ಬೇರೆ ಬೇರೆ ಆಗಿದ್ರು ಆತ್ಮ ಒಂದೇ ರೀತಿ. ಯಾವ ವಸಂತ ಮತ್ತು ಅಭಿಮನ್ಯು ಯಾವ ರೀತಿ ಇದ್ದಾರೆ, ಇವರಿಬ್ಬರು ಕೂಡ ಅದೇ ರೀತಿ ಇದ್ದವರು. ಒಂದ್ಸರಿ ಕಾಡಿಗೆ ಹೋಗಿದ್ದಾರೆ ಇವರೆಲ್ಲ. ಇವನಿಗೆ ಅರ್ಜುನನಿಗೂ ಮದ ಬಂದಿದೆ. ಕಾಡಿಗೆ ಅವರು ಕರ್ಕೊಂಡು ಹೋಗಿ ಸೊಪ್ಪನ್ನು ಕಡ್ಕೊಂಡು ಬರಲಿಕ್ಕೆ ಹೋಗಿದ್ದಾರೆ. ದೊಡ್ಡ ಮಾಸ್ತಿ ಮರದ ಮೇಲೆ ಹತ್ತಿದ್ದಾರೆ, ಸೊಪ್ಪನ್ನು ಕಡಿತಾ ಇದ್ದಾರೆ. ದೊಡ್ಡ ಮಾಸ್ತಿಯ ಮಗ ಮಹೇಶ, ನಂತರ ಅವನು ಮಾವುತಾದ, ಕಾವಡಿಯಾಗಿದ್ದ ಮಾವುತಾದ ಆ ಮಹೇಶ ಆನೆ ಮೇಲೆ ಕೂತಿದ್ದ. ಹುಡುಗ ಅವನು ಆನೆ ಮೇಲೆ ಕೂತಿದ್ದ. ಆನೆ ಮೇಲೆ ಕೂತು ದೊಡ್ಡ ಮಾಸ್ತಿ ಮರಗಳ ಸೊಪ್ಪನ್ನು ಕಡಿತಾ ಇದ್ದಾರೆ.
ಆಗ ಇದ್ದಕ್ಕಿದ್ದಂತೆ ಒಂದು ಮದ ಬಂದಿರುವಂಥ ಬಲಿಷ್ಠವಾದ ಒಂದು ಆನೆ ಅಟ್ಯಾಕ್ ಮಾಡಲಿಕ್ಕೆ ಬರ್ತಾ ಇದೆ. ಇದನ್ನು ಅರ್ಜುನ ಯಾವ ರೀತಿ ಮೊನ್ನೆ ಸೂಚಿಸಿದನೋ ಅದೇ ರೀತಿ ಸೊಂಡಿಲೆತ್ತಿ ಅವನು ತಿಳಿಸಿದ್ದಾನೆ. ಮಹೇಶನಿಗೆ ಗೊತ್ತಾಗಿದೆ. ಮಹೇಶ ಹೋಗಿ ಅಪ್ಪನಿಗೆ ಹೇಳಿದ್ದಾನೆ, ಅಪ್ಪ ಮದಗಜ ಬರ್ತಾ ಇದೆ, ನನ್ಗೆ ಏನು ಮಾಡ್ಲೇಬೇಕಂತ. ಯಾಕಂದ್ರೆ ಅವನಿಗೆ ಏನೂ ಅನುಭವ ಇರಲಿಲ್ಲ, ಆನೆಗಳನ್ನು ಹೋರಾಟ ಮಾಡಬೇಕು ಅಂತೇಳಿ ಅವನಿಗೆ ಮಹೇಶನಿಗೆ ಗೊತ್ತಿರಲಿಲ್ಲ. ಎದುರುಗಡೆ ಮದಗಜ ಬರ್ತಾ ಇದೆ, ಏನು ಮಾಡೋದು, ಫುಲ್ ಗಾಬರಿಯಾಗಿ ಅವ್ನು ಕೆಳಗಡೆ ಹಾರೋದು ಒಂದು ಬಾಕಿ. ಇಂಥ ಅನುಭವಿಸ್ತಾ ದೊಡ್ಡ ಮಸ್ತಿ ಅಂದರೆ, ದೊಡ್ಡ ಮಸ್ತಿ ಮೇಲಿಂದ ಸೂಚನೆ ಕೊಟ್ಟಿದ್ದಾನೆ, ಅಲುಗಾಡಬೇಡ, ಗಟ್ಟಿಯಾಗಿ ಹಿಡ್ಕೋ, ಏನೇ ಬಂದರೂ ನೀನು ಮಾಡಬೇಕಾಗಿರೋದೇನೆಂದರೆ ಆನೆಯಿಂದ ಕೆಳಗೆ ಬೀಳಬಾರದು. ಯಾವಾಗ ಆನೆಯಿಂದ ಕೆಳಗೆ ಬೀಳ್ತೀಯ, ಆನೆಯ ಆತ್ಮಸ್ಥೈರ್ಯ, ಆನೆಯ ನಂಬಿಕೆ, ಆನೆಯ ಧೈರ್ಯ ಕಳ್ಕೊಳ್ಳುತ್ತೆ. ಹಾಗಾಗಿ ಏನೇ ಕಾರಣ ಆದರೂ ನೀವು ಮೇಲಿಂದ ಬೀಳಬಾರದು ಅಂತೇಳಿ ಮೊದಲ ಸೂಚನೆ. ಇದೆಲ್ಲರೂ ಕೂಡ ನಾವು ಪಾಲಿಸಬೇಕು, ಅವತ್ತು ಪಾಲಿಸಬೇಕಾಗಿತ್ತು, ಮುಂದೆನೂ ಕೂಡ ಪಾಲಿಸಬೇಕು. ಆನೆಯ ಮೇಲಿಂದ ಯಾರು ಕೂಡ ಬೀಳಬಾರದು. ಎರಡನೇದು, ನಾನು ನಿನ್ಗೆ ಹೇಳ್ಕೊಡ್ತೀನಿ, ಅದೇ ರೀತಿ ಅದಕ್ಕೆ ಸೂಚನೆ ಕೊಡು. ಯಾಕಂದರೆ ಅವನು ಸಾಮಾನ್ಯ ಅಲ್ಲ ನಮ್ಮ ಅರ್ಜುನ, ಅವನಿಗೆಲ್ಲವೂ ಗೊತ್ತು. ಹೇಳಿದ ರೀತಿಯಲ್ಲಿ ನಿನ್ನ ಸೂಚನೆ ಕೊಡುವಂತಿಲ್ಲ, ಅಲ್ಲಿಂದ ಹೇಳಿದ್ದಾರೆ. ಅದೇ ರೀತಿ ಇವನು ಸೂಚನೆ ಕೊಟ್ಟಿದ್ದಾನೆ, ಮಹೇಶ ಸೂಚನೆ ಕೊಟ್ಟಿದ್ದಾನೆ. ಎರಡು ಮದಗಜಗಳ ನಡುವೆ ಭೀಕರವಾದಂಥ ಹೋರಾಟ ನಡೆದಿದೆ. ಅವತ್ತು ಮೊಬೈಲ್ ಇರಲಿಲ್ಲ, ಈ ತಂತ್ರಜ್ಞಾನನೂ ಕೂಡ ಇಂಪ್ರೂವ್ ಆಗಿರಲಿಲ್ಲ. ಹಾಗಾಗಿ ಆ ದೃಶ್ಯವನ್ನು ನಮಗೆ ಸಿಗಲಿಲ್ಲ. ಇದನ್ನು ಮಹೇಶನೇ ನನಗೆ ಹೇಳಿರುವಂಥದ್ದು. ಹೋರಾಟ ನಡೆದ ನಂತರ ಅರ್ಜುನ ಆ ಮದಗಜವನ್ನು ಓಡಿಸಿದೆ. ಅದು ಸೋತೋಗಿದ್ದಾನೆ, ಅವನು ಹೋಗಿದ್ದಾನೆ. ಮಹೇಶ ಖುಷಿ ಆಯಿತು ಅವನಿಗೆ. ಮೊದಲ ಹೋರಾಟ, ಅವನು ಎಂಥ ಒಂದು ಕಾರ್ಯಾಚರಣೆಗೆ ಹೋಗಿ ಬಂದಂಥ ಅನುಭವ, ಖುಷಿಯಲ್ಲಿದ್ದ. ತಕ್ಷಣ ಮೇಲಿಂದ ಮದಗಜ ಹೋದ ತಕ್ಷಣ ದೊಡ್ಡ ಮಸ್ತಿ ಇಳಿದು ಒಂದು ಮಾತು ಹೇಳ್ತಾರೆ, ತಕ್ಷಣ ಇಲ್ಲಿಂದ ಹೊರಡು, ಎಷ್ಟಾಗುತ್ತೆ ಅಷ್ಟು ಬೇಗ ಅರ್ಜುನನ ನಡೆಸ್ಕೊಂಡು ಹೋಗು. ಯಾಕೆಂದರೆ ಒಂದ್ಸರಿ ಸೋತ ಮದಗಜ ಮತ್ತೆ ಬಂದೇ ಬರ್ತಾನೆ. ಇನ್ನೊಂದು 5 ನಿಮಿಷ 10 ನಿಮಿಷದಲ್ಲಿ ಅವನು ಎಲ್ಲಿದ್ದರೂ ಹುಡ್ಕೊಂಡು ಬರ್ತಾನೆ. ಆಗ ಯಾವುದೇ ಕಾರಣಕ್ಕೂ ನಿಮಗೆ ಅವನ ಜೊತೆ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಒಂದ್ಸರಿ ಸೋತು ಹೋದ ಮದಗಜ ಮತ್ತೆ ಬಂದು ಅಟ್ಯಾಕ್ ಮಾಡಿದ್ರೆ ಅದು ಮುಗಿತಂತಲೇ ಅರ್ಥ. ಸಾಧ್ಯನೇ ಇಲ್ಲ. ಅಷ್ಟೊಂದು ಬಲಿಷ್ಠವಾಗಿರುತ್ತೆ, ಅಷ್ಟೊಂದು ಎಲ್ಲವನ್ನ ಶಕ್ತಿಯನ್ನು ಅವನು ಸೇರಿಸ್ಕೊಂಡಿರ್ತಾನೆ. ಕೊನೆಗೆ ಸಾಯ್ತೀನಿ ಅನ್ನೋ ಕಾರಣಕ್ಕೇ ಅವನು ಬರ್ತಾನೆ. ನಾನು ಇರಬೇಕು, ಅವನು ಇರಬೇಕು ಅಂತೇಳಿ ಅವನ ಜೊತೆ ಹೋರಾಟ ಮಾಡಲಿಕ್ಕಾಗಲ್ಲ. ತಕ್ಷಣ ಹೊರಡು ಅಂತೇಳಿ ಮಹೇಶನಿಗೆ ಹೇಳ್ತಾರೆ. ಮತ್ತೆ ಹೋರಾಡುವಾಗ ಮತ್ತೆ ಹೋಗುವಾಗ ಮೂತ್ರ ವಿಸರ್ಜನೆ ಆಗುತ್ತಲ್ಲ, ಆ ಸ್ಮೆಲ್ ಹುಡ್ಕೊಂಡು ಅದು ಎಲ್ಲಿದೆ ಶಿಬಿರದವರೆಗೆ ಕೂಡ ಬರುತ್ತೆ ಅಂತೆ. ಅಷ್ಟೊಂದು ಅಗ್ರೆಸಿವ್ ಆಗಿದ್ದಾರೆ, ಪೀಕ್ ಮಸ್ತಲ್ಲಿದ್ದಾರೆ ಎದುರಾಳಿ. ಹಾಗಾಗಿ ತಕ್ಷಣ ಅವರ ಓಡಿಸ್ಕೊಂಡು ಬಂದು ಅರ್ಜುನನ ಒಂದು ಕಡೆ ಶಿಬಿರದಲ್ಲಿ ಎಲ್ಲ ಆನೆಗಳ ಮಧ್ಯದಲ್ಲಿ ಅವನ್ನ ಯಾಕಂದ್ರೆ ಬೇರೆ ಯಾವ ಆನೆಗಳು ಅಟ್ಯಾಕ್ ಮಾಡಲ್ಲ, ಈ ಸ್ಮೆಲ್ಲಲ್ಲಿ ಹುಡ್ಕೊಂಡು ಆ ಆನೆಗೆ ಮಾತ್ರ ಬರುತ್ತೆ. ಅವತ್ತು ಅರ್ಜುನನ ರಕ್ಷಣೆ ಮಾಡ್ತಾರೆ. ಇದೆಲ್ಲ ತಿಳ್ಕೊಳ್ಬೇಕಿತ್ತಲ್ವಾ? ಸಾಮಾನ್ಯ ಜ್ಞಾನ ಅಲ್ವಾ ನಮಗೆ? ಆ ದೊಡ್ಡ ಮಸ್ತಿಯ ಮಾತುಗಳು ನೋಡಿ, ಅದನ್ನಲ್ಲಿ ಯಾರು ದಾಖಲೆ ಮಾಡಿದ್ದಾರೆ? ಯಾರೂ ದಾಖಲೆ ಮಾಡಲಿಲ್ಲ. ಅಂಥ ಮಾವುತರನ್ನು ಕೂರಿಸ್ಕೊಂಡು ಒಂದು ಸ್ಟಡಿ ಮಾಡಬೇಕಿತ್ತು. ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೆಮಿನಾರ್ ಮಾಡಿ ಏನೂ ಪ್ರಯೋಜನ ಇಲ್ಲ. ಇಂಥವನ್ನ ಕರ್ಕೊಬಂದು ಆನೆಯ ಏನು ಅನುಭವ ಇದೆ ಅದನ್ನು ದಾಖಲೆ ಮಾಡಿದರೆ ಇವತ್ತು ಆ ಮದದ ಬಗ್ಗೆ ಎಲ್ಲರೂ, ಆ ದೊಡ್ಡ ಮಸ್ತಿಗಿದ್ದ ತಿಳುವಳಿಕೆ ಎಲ್ರಿಗೂ ಬಂದಿದ್ರೆ ಅರ್ಜುನ ಖಂಡಿತ ಏನೂ ಆಗ್ತಿರ್ಲಿಲ್ಲ, ನಮ್ಮ ಜೊತೆ ಇರ್ತಿದ್ದ. ನಾವು ಮಾಡಲೇ ಇಲ್ಲ, ಗೊತ್ತೇ ಇಲ್ಲ. ಅದು ಅಲ್ಲಿದ್ದವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ ಅದು 2ನೇ ಸಾರಿ ಬರ್ತಾನೆ ಅಂತೇಳಿ. ನೋಡಿ, ಕಾಕತಾಳೀಯ ಖಂಡಿತ ಅಲ್ಲ. 2ನೇ ಸಾರಿ ಬಂದಿದೆ. 2ನೇ ಸಾರಿ ಹೋರಾಟ ಮಾಡಿದ್ದಾನೆ ಅರ್ಜುನ. 2ನೇ ಸಾರಿ ಹೋರಾಟ ಮಾಡಿದ ನಿಮ್ಗೆ ಗೊತ್ತು. ಒಂದು, ಎದುರುಗಡೆ ಇದ್ದವನು ಬಲಿಷ್ಠ ಮದಗಜ, ಪೀಕ್ ಮಸ್ತಲ್ಲಿದ್ದವನು. 2ನೇದು, ಅರ್ಜುನನ ಕಾಲಿಗೆ ಸಾಕಷ್ಟು ನೋವು, ಬುಡ ಬಡದು ಅದು ಕೂಡ ರಕ್ತ ಹೋಗಿತ್ತು, ನಿತ್ರಾಣ ಆಗ್ತಾ ಬಂದ. ನಾವೆಲ್ಲರೂ ಕೂಡ ಕಳ್ಕೊಂಡಿದ್ವಿ. ಆ ಮದದ ಬಗ್ಗೆ ಅವತ್ತು ನಾವು ತಿಳ್ಕೊಂಡಿದ್ರೆ, ಆ ಮದದ ಬಗ್ಗೆ ಎಲ್ಲರೂ ಕೂಡ ಒಂದು ಮಾಹಿತಿ ತಿಳ್ಕೊಂಡಿದ್ದಾರೆ, 2ನೇ ಸಾರಿ ಬರುತ್ತೆ ಅನ್ನೋ ಒಂದು ಕಲ್ಪನೆ ಇದ್ದಿದ್ರೆ ನಾವು ಅರ್ಜುನನ ಕಳ್ಕೊಳ್ತಾ ಇರಲಿಲ್ಲ ಅಲ್ವಾ? ಇಲ್ಲಿ ಯಾರನ್ನೂ ನಾನು ಅಪರಾಧಿ ಅಂತ ಹೇಳಲ್ಲ. ಎಲ್ಲಕ್ಕಿಂತ ದೊಡ್ಡ ಪ್ರಮಾಣದ ಶಿಕ್ಷೆ ಆಗಿದೆ. ಅದು ಯಾವ ಶಿಕ್ಷೆ ಅಂದರೆ ಆತ್ಮಸಾಕ್ಷಿಯ ಶಿಕ್ಷೆ. ಆ ಪಶ್ಚಾತ್ತಾಪ ಅನ್ನೋದು ಎಲ್ರಿಗೂ ಕೂಡ ಆಗಿದೆ. ಅದೇ ಸಾಕು. ಅದರ ಆಚೆ ನಮ್ಗೆ ಏನು ಕ್ರಮ ತೆಗೋಬೇಕು ಅಂತೇಳಿ ನಾವು ಹೇಳಲ್ಲ. ಹಾಗಾಗಿ ಇದು ಯಾರೋ ಮೇಲೇನೂ ಆರೋಪ ಅಲ್ಲ. ಇದೆಲ್ಲರೂ ಕೂಡ ಮುಂದೆ ನೋಡಿ, ಈಗ ಎಷ್ಟು ಒತ್ತಡದಲ್ಲಿದ್ದಾರೆ ಅರಣ್ಯಾಧಿಕಾರಿಗಳಂದರೆ, ನಾವು ಅವ್ರನ್ನ ಅರಣ್ಯಾಧಿಕಾರಿಗಳಾಗಿ ಇಲಾಖೆಯಾಗಲಿ ಯಾರನ್ನೂ ಕೂಡ ನಾವು ಬೈಬೇಡಿ. ಯಾಕಂದರೆ ಅಷ್ಟು ಸುಲಭ ಅಲ್ಲ ಅದು. ಅರಣ್ಯ ಇಲಾಖೆ ಕಾರ್ಯಾಚರಣೆಗಳಲ್ಲಿ ಭಾಗವಹಿಸೋದಿದೆಯಲ್ಲ, ಪ್ರತಿ ಊರಲ್ಲಿ ಆನೆಗಳ ಕಾಟ, ಪ್ರತಿ ಒಂದು ಜಾಗದಲ್ಲೂ ಆನೆಗಳು, ಪ್ರತಿ ದಿವಸ ಕಾರ್ಯಾಚರಣೆ. ಎಲ್ಲಿಂದ ಜನ ಇಲ್ಲ? ಎಷ್ಟು ಜನರನ್ನು ಕರ್ಕೊಂಡು ಬರ್ತೀರಿ? ಎಷ್ಟು ಆನೆಗಳನ್ನು ಕರ್ಕೊಂಡು ಬರ್ತೀರಿ? ಈ ಪ್ರತಿನಿತ್ಯ ಈ ಒತ್ತಡದಲ್ಲಿದ್ದಾಗ ಯಾರಿಗೂ ತರಬೇತಿ ಕೊಡಲಿಕ್ಕೆ ಸಾಧ್ಯ? ನಿಮಗೆ 1000 ಜನ ಇದ್ದರೂ ಕೂಡ ಕಾರ್ಯಾಚರಣೆಗೆ ಬೇಕು. ಪ್ರತಿ ಊರಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ, ಹೇಗೆ ಹಿಡಿಲಿಕ್ಕೆ ಸಾಧ್ಯ? ಹಾಗಾಗಿ ನಮ್ಮ ಒತ್ತಾಯ ಏನು ಅಂದರೆ, ಇದು ಎಷ್ಟೇ ಒತ್ತಡ ಇರುತ್ತೆ ನಿಜ,
ಹಂತ ಹಂತವಾಗಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸುವ ಒಂದು ಟೀಮನ್ನು ನಾವು ರೆಡಿ ಮಾಡೋಣ. ಅವರಿಗೆ ಆನೆಗಳ ಪರಿಪೂರ್ಣ ಮಾಹಿತಿಯನ್ನು ಕೊಡೋಣ. ಯಾವ ರೀತಿ ನಮ್ಮ ಯೋಧರನ್ನು ನಮ್ಮ ನಮ್ಮ ಗಡಿಯನ್ನು ಕಾಯಲಿಕ್ಕೆ ನಾವು ಆ ಯೋಧರನ್ನು ಕಾರ್ಯಾಚರಣೆಗೆ ತಯಾರು ಮಾಡ್ತೀವೋ, ಅದೇ ರೀತಿ ನಮ್ಮಲ್ಲೂ ಕೂಡ ಒಂದು ಕಾರ್ಯಾಚರಣೆ ಟೀಮ್ ರೆಡಿ ಮಾಡೋಣ. ಅವರು ದುರಂತ ಆದಮೇಲೆ ಯಾರನ್ನೂ ಕೂಡ ಬೈಯೋದು ಬೇಡ. ದುರಂತ ಆಗೋದನ್ನು ತಡಿಲಿಕ್ಕೆ ಅವರಿಗೆ ಆನೆಗಳ ಬಗ್ಗೆ, ಮದದ ಬಗ್ಗೆ, ಕಾರ್ಯಾಚರಣೆ ಬಗ್ಗೆ, ಆನೆಗಳ ಸ್ವಭಾವದ ಬಗ್ಗೆ, ಕಾಡಿನ ಬಗ್ಗೆ ಪರಿಣಿತ ಮಾವುತರಿಂದ, ಕಾವಡೆಗಳಿಂದ, ತಜ್ಞರಿಂದ ಅವರಿಗೆ ನಾವು ಮಾಹಿತಿಯನ್ನು ಕೊಡೋಣ. ನಮ್ಮ ಅರ್ಜುನನಂತ ಆನೆಗಳನ್ನು ಖಂಡಿತ ಉಳಿಸ್ಕೊಳ್ಳೋಣ. ನಿಮ್ಗೆ ಇನ್ನೂ ಕೂಡ ಮದದ ಅದ್ಭುತ ವಿಷಯಗಳಿದೆ, ಅದನ್ನು ಮುಂದಿನ ಎಪಿಸೋಡ್ಗಳಲ್ಲಿ ತಿಳಿಸ್ತೀನಿ. ಮತ್ತು ಇನ್ನೊಂದು ಭೀಮನ ಬಗ್ಗೆ, ನಾನು ಕಳೆದ ಎಪಿಸೋಡಲ್ಲಿ ಭೀಮನ ಬಗ್ಗೆ ಕೂಡ ಇದೇ ಮಾಧ್ಯಮದಲ್ಲಿ ಮಾತಾಡಿದೆ. ಸಾಕಷ್ಟು ಮಂದಿ ಒತ್ತಾಯ ಮಾಡಿದ್ದಾರೆ, ಭೀಮನ ಬಗ್ಗೆ ಪುಸ್ತಕವನ್ನು ಬರೀಲೇಬೇಕು ನೀವು ಅಂತೇಳಿ ಒತ್ತಾಯ ಮಾಡಿದ್ದಾರೆ. ನಿಮ್ಮೆಲ್ಲರ ಕೋರಿಕೆಗೆ ಭೀಮನ ಬಗ್ಗೆನೂ ಕೂಡ ಬರೆದಿದ್ದೀನಿ. ದಸರಾ ಆನೆಗಳು, ಭೀಮ ಹಾಗೂ ಇತರರು ಅಂತೇಳಿ. ಅಲ್ಲಿ ಆನೆಗಳ ಬೇರೆ ಬೇರೆ ವಿಷಯಗಳನ್ನು ನಾನು ಎಕ್ಸ್ಕ್ಲೂಸಿವ್ ಆದಂಥ ವಿಷಯಗಳನ್ನು ಕೂಡ ನಿಮ್ಗೆ ಅಲ್ಲಿ ತಿಳಿಸಿದ್ದೀನಿ. ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಬನ್ನಿ. ಮುಂದಿನ ಎಪಿಸೋಡ್ಗಳಲ್ಲಿ ಆನೆಗಳ ಬೇರೆ ಬೇರೆ ಆನೆಗಳ ವಿಶೇಷತೆಯನ್ನು ಅನ್ನೋದನ್ನು ನಿಮ್ಗೆಲ್ಲರೂ ಕೂಡ ತಿಳಿಸ್ತೀನಿ. ನಮಗೆ ಬೇಜಾರಿದೆ, ನಮ್ಮ 2-3 ಕೋರಿಕೆಗಳು ನಮಗೆ ಸರ್ಕಾರಕ್ಕೆ ನಿರಂತರವಾಗಿ 1 ವರ್ಷದಿಂದ ಕಳೆದ ಎಪಿಸೋಡ್ಗಳಲ್ಲಿ ಕೂಡ ನಿಮ್ಮ ಜೊತೆ ಮಾತಾಡಿದೆ. ನಮ್ಮ ಬೇಡಿಕೆ ಇದೆ, ಒಂದು ಅರ್ಜುನನಿಗೆ ಹುತಾತ್ಮ ಪಟ್ಟ ಕೊಡಲೇಬೇಕು ಅಂತೇಳಿ. ಈಗಲೂ ಕೂಡ ನಾವು ಅದನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಯಾಕೆಂದರೆ ನಿಮ್ಗೆಲ್ರಿಗೂ ಗೊತ್ತಿರುವಂಗೆ ಅರ್ಜುನ ಸರ್ಕಾರಿ ನೌಕರ, ಅವನಿಗೆ ಸರ್ವಿಸ್ ರೆಕಾರ್ಡ್ ಇದೆ, ಅವನಿಗೂ ವೇತನ ಇದೆ, ಅವನಿಗೂ ನಿವೃತ್ತಿ ಸೌಲಭ್ಯಗಳಿದೆ. ಅವನು ಸರ್ಕಾರಿ ಕೆಲಸದಲ್ಲಿ ಹೋರಾಡ್ತಿರುವಾಗಲೇ ಸಾವನ್ನಪ್ಪಿರೋದ್ರಿಂದ ಬೇರೆ ಅಧಿಕಾರಿಗಳೆಲ್ಲ ಇದೆ. ಹುತಾತ್ಮರಾದ ಎಲ್ಲ ಅಧಿಕಾರಿಗಳಿಗೆ ಪ್ರತಿ ವರ್ಷ ಅರಣ್ಯ ಇಲಾಖೆಯವರು ಮತ್ತು ಪೊಲೀಸ್ ಇಲಾಖೆಯವರು ಹುತಾತ್ಮ ದಿನಾಚರಣೆ ಮಾಡ್ತಾರೆ. ಅವತ್ತು ಒಂದು 5 ವರ್ಷದಲ್ಲಿ ಯಾರೆಲ್ಲ ಸರ್ಕಾರಿ ಸೇವೆಯಲ್ಲಿ ಸತ್ತಿದ್ದಾರೆ ಅವ್ರ ಹೆಸರೆಲ್ಲ ಹೇಳಿ ಅವರಿಗೆ ಮೌನ ಆಚರಣೆ ಮಾಡ್ತಾರೆ. ಆದರೆ ಅರ್ಜುನನಿಗೆ ಇಲ್ಲಿವರೆಗೆ ಆ ಗೌರವ ಸಿಗಲಿಲ್ಲ. ಅಂದರೆ ಪ್ರಾಣಿ ಅನ್ನುವ ಕಾರಣಕ್ಕ. ಈ ಕುರಿತು ನಾನು ತುಂಬ ಭಾವನಾತ್ಮಕವಾಗಿ ಆ ಪುಸ್ತಕದಲ್ಲೂ ಕೂಡ ಬರೆದಿದ್ದೀನಿ. ಬರೀ ಪ್ರಾಣಿ ಅನ್ನುವ ಕಾರಣಕ್ಕೆ ಅರ್ಜುನನ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಅರ್ಜುನನಿಗೂ ಕೂಡ ಸರ್ಕಾರಿ ವ್ಯವಸ್ಥೆಯಲ್ಲಿ ಹುತಾತ್ಮ ಪಟ್ಟ ಕೊಡಬೇಕು ಅಂತೇಳಿ ನಾವೆಲ್ಲರೂ ಕೂಡ ಒತ್ತಾಯ ಮಾಡ್ತಿದ್ವಿ. 2ನೇ ಬೇಡಿಕೆ ಏನೆಂದರೆ, ಅರ್ಜುನನ ಒಂದು ಮೂರ್ತಿಯನ್ನು, ಒಂದು ಪ್ರತಿಮೆಯನ್ನು ಅಥವಾ ಪುತ್ಥಳಿಯನ್ನು ಒಂದು ಮೈಸೂರಿನ ಪ್ರಮುಖ ವೃತ್ತದಲ್ಲಿ ಅದನ್ನು ಸ್ಥಾಪನೆ ಮಾಡಬೇಕು. ಆ ವೃತ್ತಕ್ಕೆ ಅರ್ಜುನನ ಹುತಾತ್ಮ ಅರ್ಜುನ ಅಂತೇಳಿ ಒಂದು ಹೆಸರಿಡಬೇಕು. ಅಥವಾ ಯಾವುದಾದ್ರೂ ಅದರ ಜೊತೆಯಲ್ಲಿರುವ ರಸ್ತೆಗೆ ಅರ್ಜುನನ ಹೆಸರಿಡಬೇಕು. ಅರಣ್ಯ ಇಲಾಖೆ ಯಾವುದಾದ್ರೂ ಪ್ರಮುಖ ಕಚೇರಿ ಅಥವಾ ಕಟ್ಟಡಕ್ಕೆ ಅರ್ಜುನನ ಹೆಸರಿಡಬೇಕು. ಯಾಕಂದರೆ ನಾಳಿನ ಸಂತತಿ ಅರ್ಜುನನ ಮರ್ತೋಗ್ಬಾರ್ದು. ಅರ್ಜುನನಂತ ಆನೆ ನಮಗೆ ಮುಂದೆ ಸಿಗೋದು ಇಲ್ಲ, ಅದು ಸಿಗ್ಲಿಕ್ಕೆ ಸಾಧ್ಯನೂ ಇಲ್ಲ. ಹಾಗಾಗಿ ಅರ್ಜುನನ ನೆನಪು ಇರಬೇಕು ಅಂತೇಳಿ ನಾನು ಎಲ್ಲರ ಪರವಾಗಿ ಒತ್ತಾಯ ಮಾಡ್ತೀನಿ. ಮತ್ತು ಒಂದು ಮ್ಯೂಸಿಯಂ ಕೂಡ ಮೈಸೂರಲ್ಲಿ ಆಗಬೇಕು. ಯಾಕಂದರೆ ಮೈಸೂರು ಅಂದ ತಕ್ಷಣವೇ ಸಾಕಷ್ಟು ಜನ ಅರ್ಜುನ ಅಭಿಮನ್ಯು ಬಗ್ಗೆ ವಿಚಾರಿಸ್ತಾರೆ. ಹಾಗಾಗಿ ಮೈಸೂರಿನಲ್ಲಿ ಒಂದು ಪ್ರವಾಸಿ ತಾಣವಾಗಿ ಅರ್ಜುನನ ಹೆಸರಲ್ಲಿ ಒಂದು ಮ್ಯೂಸಿಯಂ ಸ್ಥಾಪನೆ ಆಗಬೇಕು. ಅದರಲ್ಲಿ ಅರ್ಜುನನ ಹಿಂದಿನ ಎಲ್ಲ ಫೋಟೋಗಳು ನನ್ನ ಜೊತೆನೂ ಇದೆ, ಸಾಕಷ್ಟು ಜನರ ಕೈಯಲ್ಲೂ ಕೂಡ ಇದೆ. ಆ ಫೋಟೋಗಳನ್ನು ಕೂಡ ಕೊಡ್ತೀವಿ. ಆ ಫೋಟೋಗಳನ್ನು ಎಕ್ಸಿಬಿಷನ್ ಮಾಡೋಣ ಅಲ್ಲಿ. ಮತ್ತು ಅರ್ಜುನನ ಉಪಯೋಗಿಸ್ತಿದ್ದಂಥ ಗಂಟೆ ಆಗಿರ್ಬೋದು, ಆ ಬೆಲ್ಟ್ ಆಗಿರ್ಬೋದು, ಅದನ್ನು ಕೂಡ ನಾವು ಅಲ್ಲಿ ಪ್ರದರ್ಶನ ಮಾಡೋಣ. ಮತ್ತು ಅನಿಮೇಷನಲ್ಲಿ ಒಟ್ಟು ಅರ್ಜುನನ ಜೀವನ ಚರಿತ್ರೆ, ಅವನ ಸಾಧನೆಗಳೇನು, ಅವನು ಯಾವ ರೀತಿ, ಯಾಕೆ ಅವನ ವಿಶೇಷ. ಯಾಕಂದರೆ ನಮ್ಗೆ ಎಲ್ಲ ಆನೆಗಳು ಕಾಡೋದೇ ಇಲ್ಲ, ಆದರೆ ಅರ್ಜುನ ಅಭಿಮನ್ಯು ಅಂತ ಆನೆಗಳನ್ನು ಮಾತ್ರ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪರ್ಮನೆಂಟ್ ಆಗಿ ಅರ್ಜುನ ನೆನಪಿರಬೇಕು ಅನ್ನೋ ಕಾರಣಕ್ಕೆ ಅಲ್ಲೂ ಒಂದು ಮ್ಯೂಸಿಯಂ ಕೂಡ ಆಗಬೇಕು ಅಂತೇಳಿ ನಮ್ಮ ಒತ್ತಾಯ ಇದೆ. ನಿಮ್ಮೆಲ್ಲರ ಒತ್ತಾಯ ಹಾಗೂ ಆರೈಕೆ ಫಲವಾಗಿ ಕೆಲವು ಕೂಡ ಕೈಗೂಡ್ತಾ ಇದೆ. ಸರ್ಕಾರಕ್ಕೆ ಕೂಡ ಮನವಿ ಕೊಟ್ಟಿದ್ದೀವಿ. ಆ ಸರ್ಕಾರ ಈಗ ಒಂದು ಪರಿಶೀಲನೆ ಹಂತದಲ್ಲಿದೆ. ಮೈಸೂರಿನ ಪ್ರಮುಖ ವೃತ್ತಕ್ಕೆ ಅರ್ಜುನನ ಒಂದು ಪ್ರತಿಮೆನ ಸ್ಥಾಪನೆ ಮಾಡಿ ಅಲ್ಲಿಗೆ ಹೆಸರಿಡಬೇಕು ಅಂತೇಳಿ ನಡೀತಾ ಇದೆ. ಆದಷ್ಟು ಶೀಘ್ರದಲ್ಲಿ ಕೂಡ ಅದು ಕೈಗೂಡುತ್ತೆ ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ನಾವೆಲ್ಲರೂ ಮತ್ತೊಮ್ಮೆ ಅರ್ಜುನನ ನೆನಪು ಮಾಡ್ಕೊಳ್ಳೋಣ. ಅರ್ಜುನನ ನೆನಪನ್ನು ನಿರಂತರವಾಗಿ ತಗೊಂಡು ಹೋಗೋಣ ಅಂತೇಳಿ ನಿಮಗೆ ಮನವಿ ಮಾಡ್ಕೊಳ್ತಿದ್ದೀನಿ. ಎಲ್ರಿಗೂ ನಮಸ್ತೆ.